ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಏನೆಲ್ಲ ತೊಗೊಂಡೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಹಾಗೆ ನೀವು ಕೇಳಿರೋವಂಥ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಅದೇನಪ್ಪ ಅಂದರೆ, ಎಷ್ಟೊಂದು ಜನ ಅಕ್ಕ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಆದರೆ ಯಾಕೆ ಡಿಟಾಕ್ಸ್ ಡ್ರಿಂಕು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ತಾ ಇಲ್ವಲ್ಲ, ಈಗ ಯಾಕೆ ತೊಗೊಳ್ತಾ ಇಲ್ಲ ಅಂತ. ಸೊ ಈ ಥರ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ವೆಯ್ಟ್ ಲಾಸ್ ಡ್ರಿಂಕ್ಸು ತೊಗೊಳ್ದೇ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದಾ, ವೆಯ್ಟ್ ಲಾಸ್ ಆಗುತ್ತಾ ಅಂತ ಕೇಳಿದ್ರಲ್ಲ. ಸೊ ಅದಕ್ಕೆ ಆನ್ಸರ್ ಮಾಡ್ತೀನಿ ಇವತ್ತು. ಸೊ ಫಸ್ಟ್ ಆಫ್ ಆಲ್, ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ನಾವು ಡೈಲಿ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡಾಗ ಬರೀ ನಮಗೆ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ, ನಮ್ಮ ಹೆಲ್ತಿಗೂ ತುಂಬಾ ಬೆನಿಫಿಟ್ಸ್ ಇದ್ದಾವೆ ಅಂತೇಳಿ ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಈವನ್ ನಾನೂ ಫಾಲೋ ಮಾಡ್ತಿದ್ದೆ. ಬಟ್ ಈಗ ರೀಸೆಂಟ್ ಟೈಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಸ್ವಲ್ಪ ಲಡ್ಡು ಈಗ 14 ಮಂತ್ಸ್ ಆಗಿರೋದ್ರಿಂದ ನೈಟ್ ಟೈಮ್ ಅವನಿಗೆ ಫ್ರೀಕ್ವೆಂಟಾಗಿ ಫೀಡ್ ಮಾಡ್ತಾ ಇರ್ತೀನಿ, ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀನಿ ಅವನಿಗೆ. ಸೊ ಸ್ಟಾರ್ಟಿಂಗಲ್ಲಿ ಅವನು ಚಿಕ್ಕೋನಿದ್ದ, ಅವಾಗ ಅಷ್ಟೊಂದೇನು ಅನಿಸ್ತಾ ಇರಲಿಲ್ಲ ನನಗೆ. ಬಟ್ ಈಗೀಗ ದೊಡ್ಡವನಾಗಿರೋದ್ರಿಂದ ಅವನಿಗೆ ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಹಶ್ವಾಗುತ್ತೆ. ಆ್ಯಂಡ್ ನೈಟ್ ಫೀಡಿಂಗ್ ಎಲ್ಲ ಮಾಡಿಸೋದ್ರಿಂದ ನನಗೆ ಮಾರ್ನಿಂಗ್ ಸ್ವಲ್ಪ ತುಂಬ ಬೇಗನೆ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಸೊ ಅದೇ ಒಂದು ರೀಸನ್ಗೆ ಏನಾಗ್ತಿದೆ ಅಂತಂದರೆ, ಈಗ ಬೆಳಗ್ಗೆ ಎದ್ಮೇಲೆ ಆರಾಧ್ಯನ ಸ್ಕೂಲಿಂದು ಅದೇ ಅರ್ಜೆಂಟಲ್ಲಿರುತ್ತೆ. ಆ ಟೈಮಲ್ಲಿ ನನಗೆ ಡ್ರಿಂಕ್ ಎಲ್ಲ ಮಾಡ್ಕೊಂಡು ತೊಗೊಳೋದಕ್ಕೂ ಆಗೋದಿಲ್ಲ. ನೆಕ್ಸ್ಟು ಈಗ ನಾವು ಯಾವುದೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಜ್ಯೂಸನ್ನ ತೊಗೊಂಡಾಗ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟು ಒಂದು 45 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಅಂದರೆ ಏನು ತೊಗೊಳ್ದೆ ಗ್ಯಾಪ್ ಬಿಡಬೇಕು. ಸೊ ಆ ಥರ ನನಗೆ ಗ್ಯಾಪ್ ಬಿಡೋದಕ್ಕೆ ಆಗ್ತಾಯಿಲ್ಲ. ಸೊ ಹಂಗಾಗಿನೇ ಆರಾಧ್ಯನ ಕಳಿಸಾದ್ಮೇಲೆ ನಾನು ಬೇಗನೆ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಸೊ ಇದೇ ಒಂದು ರೀಸನ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆದರೂ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕ್ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಂಥ ಡ್ರಿಂಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಟಾಕ್ಸ್ ಜ್ಯೂಸ್ ಈ ಥರ ಏನಾದರೂ ತೊಗೊಳ್ಳೋಣ ಅಂತ. ಸೊ ಖಂಡಿತ ಅಪ್ಡೇಟ್ ಮಾಡ್ತೀನಿ, ಆಯಿತಾ. ಸೊ ನೀವು ಕೇಳಿರೋವಂಥ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿದೆ. ಸೊ ಇನ್ನೂ ಬೆಸ್ಟ್ ರಿಸಲ್ಟ್ಸ್ ಬರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಜ್ಯೂಸ್ನ ಅಥವಾ ಡಿಟಾಕ್ಸ್ ಡ್ರಿಂಕ್ನ ತೊಗೊಳೋದ್ರಿಂದ ನಮಗೆ ವೆಯ್ಟ್ ಲಾಸು, ಇಂಚ್ ಲಾಸು ತುಂಬ ಬೇಗ ರಿಸಲ್ಟ್ಸ್ ಗೊತ್ತಾಗುತ್ತೆ. ಸೊ ಇದನ್ನು ಕ್ಲಾರಿಫೈ ಮಾಡಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇವತ್ತು ಬಂದುಬಿಟ್ಟು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದೇ ಥರ ಇರೋದಿಲ್ಲ. ಅಂದರೆ ಈ ನಟ್ಸು, ಸೀಡ್ಸು ನೆನೆಸಿಟ್ಟಿರೋದೆಲ್ಲ ಸ್ವಲ್ಪ ಸೇಮೇ ಇರುತ್ತೆ. ಬಟ್ ಫ್ರೂಟ್ನ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಳ್ತಾ ಇರ್ತೀನಿ. ಆ್ಯಂಡ್ ಇವತ್ತೇನು ಸ್ವಲ್ಪ ಸ್ಪೆಷಲು ಅಂತಂದರೆ, ಪ್ರೋಟೀನ್ಗೋಸ್ಕರ ನಾನು ನೆನೆಸಿ ಕುದಿಸಿರೋವಂಥ ಕಡಲೆಕಾಳು, ಕಾಬೂಲ್ ಚೆನ್ನ ಅಂತ ಹೇಳ್ತೀವಲ್ಲ, ಬಿಳಿ ಕಡಲೆಕಾಳು, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್, ಬೇರೆ ಥರದ ನ್ಯೂಟ್ರಿಷನು ಸಿಗುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಟೈಮಲ್ಲಿ ಯಾವುದಾದ್ರೂ ಒಂದು ಸೋರ್ಸಲ್ಲಿ ನಾನು ಪ್ರೋಟೀನ್ನ ತೊಗೊಳ್ತೀನಿ. ಸ್ವಲ್ಪ ಅದನ್ನು ಕ್ವಾಂಟಿಟಿ ನೋಡ್ಕೊಳ್ಳಿ. ನನ್ನ ಜೊತೆಗೆ ಸ್ವಲ್ಪನೇ 2 ನೇರಳೆ ಹಣ್ಣು ಆ್ಯಂಡ್ ಒಂದು ಪಾರ್ಲೆ ಹಣ್ಣು ತೊಗೊಂಡಿದ್ದೀನಿ, ಜಾಮ್ ಹಣ್ಣು. ಅದ್ರ ಜೊತೆಗೆ ತೊಗೊಂಡಿರೋದು 2 ಪ್ರ್ಯೂನ್ಸ್ ತೊಗೊಂಡಿದ್ದೀನಿ. ಇದು ಡ್ರೈ ಫ್ರೂಟ್ಸ್ ಶಾಪಲ್ಲಿ ಸಿಗುತ್ತೆ, ಪ್ರ್ಯೂನ್ಸ್ ಅಂತ. ನಿಮ್ಮ ಮನೇಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದನ್ನು ತೊಗೋಬೋದು. ಆ್ಯಂಡ್ ಒಂದು ಖರ್ಜೂರ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಈ ಥರ ಇತ್ತು ನಂದು ಇವತ್ತಿಂದು ಏನು ಬ್ರೇಕ್ಫಾಸ್ಟಿನ ಪ್ಲೇಟ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಲಂಚ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಲಂಚ್ಗೆ ನಾನು ಏನು ಮಾಡೋಣ ಅಂದ್ಕೊಂಡೆ ಅಂದರೆ, ದಾಲ್ ಮಾಡ್ಕೊಳ್ಳೋಣ. ಸೋರೆಕಾಯಿ ಮತ್ತು ಸೊಪ್ಪೆಲ್ಲ ಹಾಕ್ಬಿಟ್ಟು ದಾಲ್ ಮಾಡಿಕೊಂಡ್ರೆ ನನಗೆ ರೊಟ್ಟಿ, ಸೊ ಈ ಥರ ರೊಟ್ಟಿ ಚಪಾತಿ ಜೊತೆನೂ ಬರುತ್ತೆ. ಆ್ಯಂಡ್ ರೈಸ್, ಮನೆಯಲ್ಲಿ ರೈಸ್ ಮಾಡಿದ್ರೆ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ 2 ಚಿಕ್ಕ ಕಪ್ಪಷ್ಟು ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಆ್ಯಂಡ್ ಕುದಿಸ್ಕೊಂಡಿರುವಂಥ ಕಾಬೂಲ್ ಚೆನ್ನನ ತೊಗೊಂಡಿದ್ದೀನಿ. ಈ ಕಾಬೂಲ್ ಚೆನ್ನನ ಆ್ಯಡ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಪ್ರೋಟೀನ್ ಹಾಗೂ ದಾಲ್ಗೆ ತುಂಬ ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೋರೆಕಾಯಿ ಒಂದು ದೊಡ್ಡ ಕಪ್ಪಷ್ಟು ಆ್ಯಂಡ್ 4 ದೊಡ್ಡ ಟೊಮ್ಯಾಟೋನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಮೆಂತೆ ಕಟ್ಟು ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು, ಇಲ್ಲಿ ಮೆಂತೆ ಸೊಪ್ಪು ಬದಲು ನೀವು ಬೇರೆ ಪಾಲಕ್ ಸೊಪ್ಪಾದರೂ ಹಾಕ್ಕೊಳ್ಬೋದು ಅಥವಾ ಅರಿವೆ ಸೊಪ್ಪಾದರೂ ಹಾಕ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಆಲ್ಮೋಸ್ಟ್ ಕಡಿಮೆನೇ ಹಾಕ್ತೀನಿ ಆರಾಧ್ಯಗೋಸ್ಕರನೇ. ನೆಕ್ಸ್ಟ್ ಬಂದುಬಿಟ್ಟು 2 ಸ್ಪೂನ್ ಧನಿಯಾ ಪುಡಿ ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ನಾನು ಹುಣಸೆಹಣ್ಣು ಹಾಕೋದಿಲ್ಲ. ಕೆಲವೊಬ್ಬರು ಸಾರಿಗೆ ಅಥವಾ ದಾಲ್ಗೆ ಹುಣಸೆಹಣ್ಣೆಲ್ಲ ಹಾಕ್ತಿರ್ತಾರಲ್ಲ, ಬಟ್ ನಾನು ಮೊದಲಿಂದನೂ ಹಾಕೋದಿಲ್ಲ. ಸ್ವಲ್ಪ ಟೊಮ್ಯಾಟೋನ ಜಾಸ್ತಿ ಹಾಕ್ಬಿಡ್ತೀನಿ. ಆ್ಯಂಡ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ನಾನು ಕಡಲೆಕಾಳನ್ನ ಕುದಿಸ್ಕೊಂಡಿರ್ತೀನಲ್ಲ, ಅದೇ ನೀರನ್ನ ಇಲ್ಲಿ ದಾಲ್ಗೆ ಯೂಸ್ ಮಾಡಿದ್ದೀನಿ. ಸೊ ಈ ಥರ ನೀವು ಏನಾದರೂ ರಾಜ್ಮಾ ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಬಟಾಣಿ, ಈ ಥರದ್ದು ಏನಾದರೂ ಕುದಿಸ್ಕೊಂಡಿರೋವಂಥ ನೀರಿಂದ ನೀವು ಅದನ್ನು ಸಾರಿಗಾಗಲಿ ಬೇರೆ ರೈಸ್ಗಾಗಲಿ ಯೂಸ್ ಮಾಡಿ. ಸೊ ಅದರಿಂದ ನಮಗೆ ಅದರಲ್ಲಿರುವಂಥ ಪೋಷಕಾಂಶಗಳೂ ಸಿಗುತ್ತೆ, ಜೊತೆಗೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ.
ಆ್ಯಂಡ್ ದಾಲ್ಗೆಲ್ಲ ಏನು ರೆಡಿ ಮಾಡಿ ಕುಕ್ಕರ್ಗೆ ಇಟ್ಬಿಟ್ಟಿದ್ದೀನಿ. ಸೊ ಒಂದು 4 ವಿಷಲ್, ಜಾಸ್ತಿನೂ ಇಲ್ಲ, ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ವಲ್ಪ ಬೀಟ್ರೂಟ್ ಪಲ್ಯನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಏನು ರೆಸಿಪಿ ನಾನು ತೋರಿಸಿಲ್ಲ, ಜಸ್ಟ್ ಅದನ್ನ ಒಗ್ಗರಣೆ ಹಾಕ್ಕೊಂಡು ಮಧ್ಯಾಹ್ನ ಊಟಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಸೌತೆಕಾಯಿ ಆ್ಯಂಡ್ ಒಂಚೂರು ಬೀಟ್ರೂಟ್ ಪಲ್ಯಗೆ ನೀವೇನು ಮಾಡಬೇಕು ಅಂತಂದರೆ ಕೊನೆಯದಾಗಿ ಸ್ವಲ್ಪ ಒಣ ಕೊಬ್ಬರಿನ ತುರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಪ್ಪಷ್ಟು ದಾಲ್, ಹೈ ಪ್ರೋಟೀನ್ ದಾಲ್ ಅದು. ನಾವು ಇದರಲ್ಲಿ ತೊಗರಿಬೇಳೆ, ಕಡಲೆಕಾಳು, ನೆಕ್ಸ್ಟ್ ಬಂದುಬಿಟ್ಟು ಸೊಪ್ಪು ಹಾಕಿದ್ದೀವಿ, ಸೋರೆಕಾಯಿ ಹಾಕಿದ್ದೀವಿ. ಸೊ ಇದರಲ್ಲಿ ನಮಗೆ ಎಲ್ಲ ಥರದ ಪ್ರೋಟೀನ್, ಫೈಬರು, ಫ್ಯಾಟ್ಸ್ ಎಲ್ಲನೂ ಸಿಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಒಂದು 2ರಿಂದ 3 ತುತ್ತಷ್ಟು ವೈಟ್ ರೈಸ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನನ್ನ ಕಂಪ್ಲೀಟ್ ಮೀಲ್ ಆಗಿತ್ತು ಮಧ್ಯಾಹ್ನ. ಸೊ ನೀವು ಮಧ್ಯಾಹ್ನ ರೊಟ್ಟಿ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಮುದ್ದೆ ಆದರೂ ತೊಗೋಬೋದು, ಅಥವಾ ಬರೀ ವೈಟ್ ರೈಸ್ ತೊಗೊಳ್ಳೋದು. ನಾನೇನು ಹೇಳ್ತೀನಿ ಅಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬರೀ ವೈಟ್ ರೈಸ್ ಯಾವಾಗಾದರೂ ಒಂದ್ಸಲ ತೊಗೊಂಡ್ರೆ ನಡೆಯುತ್ತೆ. ಬಟ್ ಡೈಲಿ ನಾವು ವೈಟ್ ರೈಸೇ ತಿಂದು ವೆಯ್ಟ್ ಲಾಸ್ ಆಗ್ತೀವಿ ಅಂದರೆ ಡೆಫಿನೆಟ್ಲಿ ಅದರಿಂದ ನಮಗೆ ರಿಸಲ್ಟ್ ತುಂಬ ಸ್ಲೋ ಇರುತ್ತೆ, ರಿಸಲ್ಟು ಬರೋದಿಲ್ಲ. ಸೊ ಹಾಗಾಗಿ ರೊಟ್ಟಿ, ಮಲ್ಟಿಗ್ರೇನ್ ಚಪಾತಿ, ಮುದ್ದೆ ಆಗಿರ್ಬೋದು, ಅಥವಾ ನವಣೆ ಅಕ್ಕಿ, ಕಿಚಡಿಗಳು, ಈ ಥರದನ್ನ ನೀವೇನಾದರೂ ಮಾಡಿಕೊಂಡು ತೊಗೊಳ್ಳಿ. ನನಗಂತೂ ಡೈಲಿ ಈ ಥರ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಂಡು ಅಭ್ಯಾಸ ಆಗಿ ನಾರ್ಮಲಾಗಿ ಬರೀ ಅನ್ನ ಸಾರು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಆ ಥರ ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಮನೆಯಲ್ಲಿ ನೀವು ಎಲ್ಲರಿಗೂ ಇದೇ ಥರ ಅಭ್ಯಾಸ ಮಾಡಿದ್ರೆ ಡೆಫಿನೆಟ್ಲಿ ಅವರು ಇದೇ ಥರ ಕಲಿತಾರೆ, ಮನೇಲಿ ಮಕ್ಕಳು ಸಹ. ಸೊ ದಟ್ ಅವ್ರಿಗೆ ಸಿಗಬೇಕಾಗೋ ಅಂಥ ಎಲ್ಲ ನ್ಯೂಟ್ರಿಷನು ಸಿಗುತ್ತೆ. ಪ್ರಾಪರಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಅವ್ರಿಗೆ ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ನಾನು ಆರಾಧ್ಯ ಜೊತೆ ಮಾತಾಡಿಕೊಂಡು ಅವಳಿಗೆ ಜೋಕ್ಸ್ ಹೇಳ್ಕೊಂಡು ಹಾಲನ್ನ ಕಲಿಸ್ಕೊಡ್ತಾ ಇದ್ದೆ. ಅದರ ನಡುವೆನೇ ಲಡ್ಡು ನೋಡಿ, ಇಲ್ಲಿ ಅಡುಗೆ ಮನೆಯಲ್ಲಿ ಸುಮ್ಮನೆ ಇರೋದೇ ಇಲ್ಲ. ಅದು ಎಳೆಯೋದು, ಇದು ಎಳೆಯೋದು, ಎಷ್ಟೊಂದು ಪೆಟ್ಗಳು ಅದು ಬಿಡಿಸ್ಕೊಂಡೆ ಅಂತ ಮಾಡ್ತಿರ್ತಾನೆ. ಅವ್ನ ಸಲುವಾಗಿಯೇ ಏನಾಗಿದೆ ಅಂದರೆ, ನಾನು ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ನಲ್ಲ ಮೇಕ್ ಓವರ್ ಮಾಡಿ ನನ್ನ ಅಡುಗೆ ಮನೆ, ಈಗ ಈ ಕೆಳಗಡೆ ಅವ್ನ ಕೈಗೆ ಸಿಗುವಂಥ ಥಿಂಗ್ಸ್ ಎಲ್ಲನೂ ತೆಗೆದು ಅರಿಯೋದು, ಕಿತ್ತೋದು, ಆ ಥರ ಮಾಡ್ತಿರ್ತಾನೆ. ಸೊ ಅವನ್ನೆಲ್ಲ ಮತ್ತೆ ತೊಗೊಳ್ಳೋದು, ಮೇಲೆ ಇಡೋದು, ಮತ್ತೆ ತೊಗೊಳ್ಳೋದು, ಮೇಲೆ ಇಡೋದು, ಹಿಂಗೆ ಆಗಿಬಿಟ್ಟಿದೆ. ಆದರೂ ನೋಡಿದಾಗೆಲ್ಲ ಮತ್ತೆ ನಾವು ಎಷ್ಟು ಚೆನ್ನಾಗಿತ್ತು ಅಡುಗೆ ಮನೆ, ಮತ್ತೆ ಹಾಗೆ ಆಗಿಬಿಡುತ್ತೆ ಬೇಡ ಅಂಥೇಳಿ ಆದಷ್ಟು ನಾನು ಕ್ಲೀನಾಗಿಡೋದಕ್ಕೆ, ನೀಟಾಗಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಡೈಲಿ. ಆ್ಯಂಡ್ ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಸ್ವಲ್ಪ ಸಾಮಾನೆಲ್ಲ ಆ ಕಡೆ ಈ ಕಡೆ ಆಗ್ತಾನೆ ಇರ್ತವೆ. ಆ್ಯಂಡ್ ನಾನಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಪ್ಯಾರ್ಲೆಂಟ್ ತೊಗೊಂಡೆ. ಇವಂತೂ ತುಂಬಾ ಸ್ವೀಟ್ ಇದ್ದಾವೆ. ನಾರ್ಮಲಾಗಿ ಜಾಮಣ್ಣೆಲ್ಲ ಅಷ್ಟೊಂದು ಸ್ವೀಟ್ ಇರಲ್ಲ, ಬಟ್ ಈ ಸಲ ತೊಗೊಂಡು ಬಂದಿರೋದು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಮಾರ್ನಿಂಗ್ ಒಂದು ತೊಗೊಂಡಿದ್ದೆ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಲ್ಲಿ ಡೈಲಿ ಏನು ಸ್ನ್ಯಾಕ್ಸ್ ತೊಗೊಳ್ಳೋದಿಲ್ಲ, ನನಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾತ್ರ ಈ ಥರ ಹೆಲ್ದಿಯಾಗಿ ಏನಾದರೂ ಫ್ರೂಟ್ ಅಥವಾ ಏನಾದರೂ ಖರ್ಜೂರ ಆಗಿರ್ಬೋದು, ಮೊನ್ನೆ ತೋರಿಸಿದ್ನಲ್ಲ ಕಡಲೆಕಾಳು, ಹುರಿದಿರೋವಂಥ ಕಡಲೆಕಾಳು, ಆ ಥರದನ್ನ ಏನಾದರೂ ತೊಗೊಳ್ತೀನಿ. ಈ ಲೋ ಕ್ಯಾಲರಿ ಇರೋವಂಥ ಫ್ರೂಟ್ನ ತೊಗೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದೂ ಅಷ್ಟೇ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಗಾವಾ ಫ್ರೂಟು, ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತೆ, ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ತುಂಬ ಒಳ್ಳೆಯದು. ಡೈಲಿ ಒಂದು ಜಾಮಣ್ಣು ತಿಂದ್ಬಿಟ್ಟು ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇರಿಸ್ಕೋಬೋದು. ಅಷ್ಟೊಂದು ಒಳ್ಳೆ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸು ಇರುತ್ತೆ ಆ್ಯಂಡ್ ವಿಟಮಿನ್ ಸಿನೂ ಹೆಚ್ಚಾಗಿ ಸಿಗುತ್ತೆ ಇದರಲ್ಲಿ ಜಾಮಣ್ಣಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೈಟ್ ಡಿನ್ನರ್ಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಸೊ ಅದಕ್ಕೆ ನಾನು ಹೇಳೋದು, ರೆಗ್ಯುಲರ್ ಆಗಿ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. ಅಷ್ಟೊಂದು ಈಸಿಯಾಗಿ ತೋರಿಸ್ತಿರ್ತೀನಿ ಆ್ಯಂಡ್ ರಿಯಲಿಸ್ಟಿಕ್ ಆಗಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ವೆಯ್ಟ್ ಲಾಸು. ಆ್ಯಂಡ್ ಮನೆಯಲ್ಲಿ ಸಿಂಪಲ್ಲಾಗಿ ಇರುವಂಥದ್ದು, ನಾವು ಮಾಡ್ಕೊಂಡಿರೋವಂಥದ್ದನ್ನೇ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ಕೋಬೋದು ನಮ್ಮ ವೆಯ್ಟ್ ಲಾಸ್ ಜರ್ನಿನ ಅಂತಲೇ ನಿಮಗೆ ನನ್ನ ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ. ಸೊ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಬೆಳಗ್ಗೆ ಟೈಮಲ್ಲಿ ನಾನು ಕುದಿಸ್ಕೊಂಡಿದ್ನಲ್ಲ, ಯಾವುದಾದ್ರೂ ಒಂದು ಕಾಳನ್ನ ಕುದಿಸ್ಕೊಳ್ತೀನಿ. ಇವತ್ತು ಕಡಲೆ ಕಾಳನ್ನ ಕುದಿಸ್ಕೊಂಡಿದ್ದೆ. ಸೊ ಅದನ್ನೇ ಆರಾಧ್ಯ ಸ್ನ್ಯಾಕ್ಸ್ಗೂ ಕೊಟ್ಟು ಕಳಿಸಿರ್ತೀನಿ ಸ್ಕೂಲಿಗೆ. ಆ್ಯಂಡ್ ಸ್ವಲ್ಪ ನಾನೇನು ಮಾಡ್ಕೊಂಡಿದ್ದೀನಿ, ಮಾರ್ನಿಂಗ್ ಟೈಮಲ್ಲಿ ಒಂಚೂರು ಸ್ವಲ್ಪ ತೊಗೊಂಡಿರ್ತೀನಿ, ಅದನ್ನೇ ನೈಟ್ಗೆ ಅಂತಲೂ ಸ್ವಲ್ಪ ಉಳಿಸ್ಕೊಂಡು, ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಲಾಡ್ ಥರ ಮನೇಲಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ, ನಾನಿಲ್ಲಿ ಸೌತೆಕಾಯಿ, ಕ್ಯಾರೆಟು, ನೆಕ್ಸ್ಟು ಒಂದು ಚಿಕ್ಕ ಈರುಳ್ಳಿ,
ಟೊಮ್ಯಾಟೊ ಇವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನಿಮಗೆ ಯಾವ ಥರ ಸ್ಪೈಸ್ ಬೇಕನ್ಸುತ್ತಲ್ಲ ಆ ಥರ ಹಾಕ್ಕೊಳ್ಳಿ. ನಾನು ಒಂಚೂರು ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಬರೀ ಇದೇ ಥರ ತಿನ್ನಬೇಕು ಅಂತಂದರೆ ಡೆಫಿನೆಟ್ಲಿ ಅಷ್ಟೊಂದು ಸ್ಯಾಟಿಸ್ಫೈಡ್ ಅನಿಸಲ್ಲ ನಮಗೆ. ಏನಾದರೂ ಸ್ವಲ್ಪ ಬೇರೆ ಥರ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಡೆಫಿನೆಟ್ಲಿ. ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಸಲಾಡ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಮಧ್ಯಾಹ್ನ ಮಾಡಿದ್ನಲ್ಲ ಸ್ವಲ್ಪ ಬೀಟ್ರೂಟ್ ಪಲ್ಯ ಮತ್ತು ದಾಲ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈ ಥರ ನೀವು ಏನೇ ಮಾಡ್ಕೊಂಡಿದ್ರು ಮಧ್ಯಾಹ್ನ ನೀವು ದಾಲ್ ಮಾಡ್ಕೊಂಡಿರ್ಬೋದು ಅಥವಾ ಸೊಪ್ಪಿನ ಸಾರು ಅಥವಾ ಬೇರೆ ಥರದ್ದು ಪಲ್ಯ, ಸೊ ಅದನ್ನು ನೀವು ಈ ಥರ ಸಲಾಡ್ಗೆ ಮಿಕ್ಸ್ ಮಾಡಿಕೊಂಡು ತೊಗೊಂಡಾಗ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಹೈ ಪ್ರೋಟೀನ್ ಡಯಟನ್ನು ಫಾಲೋ ಮಾಡ್ದಂಗಿರುತ್ತೆ. ಸೊ ಬೆಸ್ಟ್ ಐಡಿಯಾ ಅಲ್ಲ, ಈ ಥರ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು. ನೀವು ಡೈಲಿ ಬೇಕಿದ್ದರೆ ಡಿಫ್ರೆಂಟ್ ಕಾಳುಗಳನ್ನ ನೀವು ಈ ಥರ ನೆನೆಸಿಟ್ಕೊಂಡು ಕುದಿಸಿ ಆಮೇಲೆ ಇದನ್ನು ಸಲಾಡ್ ಥರ ಮಾಡ್ಕೊಳ್ಬೋದು. ಈ ಥರ ನಂದು ಇವತ್ತಿನ ಡೇ ನೈಟ್ ಡಿನ್ನರ್ನ ತೊಗೊಂಡಿದ್ದೀನಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ ಡೈಲಿ ನಾನು ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಹೇಳಿದ್ದೆ ನಾನು ಏನು ಮಂಡೆಯಿಂದ ಫ್ರೈಡೇವರೆಗೂ ನಾನು ಡೈಲಿ 1:30ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ವೀಕೆಂಡ್ಸಲ್ಲಿ ಸ್ಯಾಟರ್ಡೇ ಮತ್ತು ಸಂಡೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಿಲ್ಲ ಅಂತ. ಸೊ ಈ ಟೈಮಲ್ಲಿ ನಿಮಗೆ ಯಾರಾದರೂ ವೀಡಿಯೋಸ್ ನೋಡೋದನ್ನ ಡೈಲಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾಯಿದ್ದೀನಲ್ಲ, ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ನಿಮಗೆ ಟೈಮ್ ಸಿಕ್ಕಾಗ ನೋಡಿ. ತುಂಬಾ ಯೂಸ್ ಆಗುತ್ತೆ. ನಿಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಮೋಟಿವೇಶನು ಬರುತ್ತೆ. ಪ್ರಾಕ್ಟಿಕಲಾಗಿ ರಿಯಲಿಸ್ಟಿಕ್ಕಾಗಿ ನಾವು ಮನೆಯಲ್ಲೆಲ್ಲ ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಐಡಿಯಾನೂ ಸಿಗುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಂತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.